ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗಾಗಿ ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಿದೆ. ಈ ಮೂಲಕ ಬ್ಯಾಂಕಿಂಗ್ ಸುಧಾರಣೆಗಳ ಭವಿಷ್ಯದ ಹಾದಿಯನ್ನು ಸಮಿತಿ ನಿರ್ಧರಿಸುತ್ತದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ದೆಹಲಿಯಲ್ಲಿ ಇಂದು ನಡೆದ 2 ದಿನಗಳ ಸಾರ್ವಜನಿಕ ವಲಯದ ಬ್ಯಾಂಕ್ ಸಮಾವೇಶವನ್ನು ಉದ್ಘಾಟಿಸಿದ ಅವರು, ಬ್ಯಾಂಕುಗಳು ದೇಶದ ಯುವ ಜನತೆಯ ಮೇಲೆ ವಿಶೇಷವಾಗಿ ಗಮನ ಹರಿಸುವ ಅಗತ್ಯವಿದೆ. ಭಾರತೀಯರಲ್ಲಿ ಶೇಕಡಾ 29ರಷ್ಟು ಜನರು 15 ರಿಂದ 29 ವರ್ಷ ವಯಸ್ಸಿನವರಾಗಿದ್ದಾರೆ. ಆದ್ದರಿಂದ ಶಿಕ್ಷಣ ಸಾಲಗಳು, ಉದ್ಯಮಶೀಲತೆ, ಹಣಕಾಸು ಮತ್ತು ಹೂಡಿಕೆ ಉತ್ಪನ್ನಗಳು ಸೇರಿದಂತೆ ಯುವ ಜನರಿಗೆ ಆರ್ಥಿಕ ನೆರವನ್ನು ಬ್ಯಾಂಕುಗಳು ವಿಸ್ತರಿಸಬೇಕಾಗಿದೆ ಎಂದರು. ವಿಕಸಿತ ಭಾರತ 2047ರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಹಣಕಾಸು ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಬ್ಯಾಂಕಿಂಗ್ ವಲಯ ಬಲಿಷ್ಠ ಸ್ಥಾನದಿಂದ ಮುಂದಿನ ಹಂತವನ್ನು ಪ್ರವೇಶಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಬ್ಯಾಂಕಿಂಗ್ ಸುಧಾರಣೆಗಳಿಗೆ ಸಿದ್ಧರಾಗಲು ಮತ್ತು ಮುಂದಿನ ಹಂತದ ಆರ್ಥಿಕ ಬೆಳವಣಿಗೆಗೆ ಬೆಂಬಲ ನೀಡಲು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸನ್ನದ್ಧರಾಗಬೇಕು ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಬ್ಯಾಂಕುಗಳು ಸಾಂಪ್ರದಾಯಿಕ ಕೃಷಿ ಸಾಲವನ್ನು ಮೀರಿ ಸಂಗ್ರಹಣೆ, ಕೋಲ್ಡ್ ಚೈನ್ಗಳು, ಸಂಸ್ಕರಣೆ, ಲಾಜಿಸ್ಟಿಕ್ಸ್, ಪ್ಯಾಕೇಜಿಂಗ್ ಮತ್ತು ಮಾರ್ಕೆಟಿಂಗ್ ಸಂಪರ್ಕಗಳಿಗೆ ಹಣಕಾಸು ಒದಗಿಸುವಂತೆ ಇದೇ ವೇಳೆ ಸಚಿವರು ಕರೆ ನೀಡಿದರು. Talk about banking for Vikasit Bharat, especially for the grind that all of you all have gone through, come out of it with all the recognition of difficulties and coming out towards the route of reform. Your NPAs are at the lowest bankings have seen, and therefore there cannot be a better position of strength with which you can take on reforms. You're actually having these 2-day confluence. The ideas are going to be from the field, from the executioners as it were. And once the committee, as I said, goes through all this and forms its view and recommendations, we'll be just ready to press the button or pedal to rev up the Indian economy.